ಗ್ರಾಮ ಪಂಚಾಯತಿಯಿಂದ ವೇತನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ಗ್ರಾಮ ಪಂಚಾಯತಿ ಸ್ವಚ್ಛತಾ ವಾಹಿನಿ ಆಟೋ ಡ್ರೈವರ್ಸ್ ಮತ್ತು ಶಿವಮೊಗ್ಗ ಜಿಲ್ಲಾ ಸಹಕಾರ ಸಂಘ ಜಿಲ್ಲಾ ಪಂಚಾಯತಿ ಎದುರು ಪ್ರತಿಭಟನೆ ನಡೆಸಿತು. ಇದು ಲೋಕಲ್ ಸಮಸ್ಯೆಯಲ್ಲಿ ಬಗೆಹರಿಯುತ್ತೆ. ನಮಗೆ ಹೆಚ್ಚು ಸಂಬಳ 26,000 ರೂಪಾಯಿ ಬೇಕು. ಇನ್ನು ಮುಂದೆ ಏನೇನೋ ಸೌಲಭ್ಯ ಇದೆ ಅದೆಲ್ಲ ಏನು ಕೇಳಬೇಕು ಗೊತ್ತಾ? ಬೆಂಗಳೂರು ವಿಧಾನಸೌಧ ನೋಡ್ಬೇಕು ನೀವೆಲ್ಲ. ನೀವು ಹೋಗ್ಬಿಟ್ಟೆ ಅಲ್ಲ, ನಮಗೆ ಟೈಮ್ ಬೇಡವಾ? ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾ ನಿರತ ಮಹಿಳೆಯರು, ನಮಗೆ ಒಂದು ಟ್ರಿಪ್ಗೆ 200 ರೂಪಾಯಿ ಕೊಡ್ತಾರೆ, ಕೆಲವರಿಗೆ 2 ವರ್ಷ ತರಬೇತಿ ನೀಡಿದ್ರು ವಾಹನ ಕೊಟ್ಟಿಲ್ಲ, ಕೊಡುವ ಸಂಬಳವನ್ನು ಸಹ ಸರಿಯಾಗಿ ಕೊಡೋದಿಲ್ಲ, ಪಂಚಾಯಿತಿಯವರನ್ನ ಕೇಳಿದ್ರೆ ಒಕ್ಕೂಟದವರನ್ನ ಕೇಳಿ ಎಂದು ಹೇಳ್ತಾರೆ. ಜಿಲ್ಲೆಯಲ್ಲಿ 289 ಸ್ವಚ್ಛವಾಹಿನಿ ಮಹಿಳಾ ಡ್ರೈವರ್ ಇದ್ರು, ಅವರಿಗೆ ಪಂಚಾಯಿತಿ ತೊಂದರೆ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಮಸ್ಯೆ ಬಗೆಹರಿಯದೆ ಹೋದ್ರೆ ಉಗ್ರ ಹೋರಾಟ ಮಾಡೋದಾಗಿ ಪ್ರತಿಭಟನಾ ನಿರತರು ತಿಳಿಸಿದ್ರು. ಇನ್ಸೂರೆನ್ಸೇ ನಮ್ ಟೈಮ್ ಆಗಿಲ್ಲ ಅಂತಾರೆ, ಇನ್ಸೂರೆನ್ಸೇ ಗಾಡಿಗಿಲ್ಲ ಅಂತಾರೆ. ಬೇವರ್ಸಿ ನಾಯಿಗಳು ಗಾಡಿಗಳಿಗೆ ಡಬಲ್ ಇನ್ಸೂರೆನ್ಸ್ ಇರ್ತದೆ, ಅವ್ರು ಹೊಡ್ಕೊಂಡು ತಿನ್ನಕ್ಕಿರ್ತದೆ. ಪಿಡಿಒಗಳಿಗೆ ನಮ್ಮ ವರ್ಕರ್ಗಳಿಗೆ ಕೊಡಲ್ಲ ಅಂದ್ರೆ ನಾವು ಸುಮ್ಮನೆ ಕೂರಕ್ಕಾಗತ್ತಾ? ಅದರಲ್ಲಿ SC ST ಐತೆ. ಇವತ್ತು ನೋಡಿದ್ರೆ ಅವರೆಲ್ಲ ಗೌರ್ಮೆಂಟ್ ಮಕ್ಕಳು ಅಂತಾರೆ. ಗೌರ್ಮೆಂಟ್ ಮಕ್ಕಳು ಇವತ್ತು ಬೀದಿ ನಿಲ್ಸಿದೆ ಈ ಸರ್ಕಾರ, ನಿಲ್ಸಿದೆ ಇಲ್ಲ? ನಿಮ್ಗಳ ಮುಖ ನೋಡಿದ್ರೆ ಎಲ್ಲ ಡಿಗ್ರಿ ಮಾಡಿರೋರು ಇದ್ದಂಗಿದ್ದೀರಿ. ಡಿಗ್ರಿ ಮಾಡೋರಿಗೆ ಕಸಾಬಾಚ ಕೆಲಸ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂದ್ರೆ ರಾಜ್ಯಗಡಿ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ. ಇವತ್ತು ಬರಲಿ ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಜಿಂದಾಬಾದ್ ಜಿಂದಾಬಾದ್. DM ಮಲಿಯಪ್ಪ ಅಂತೇಳಿ ಸ್ವಚ್ಛವಾಹಿನಿ ನೌಕರರ ರಾಜ್ಯ ಸಂಚಾಲಕರು. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಸರ್ಕಾರಿ ಆದೇಶವನ್ನು ಜಾರಿ ಮಾಡದೇ ಸಂಪೂರ್ಣವಾಗಿ ಅದನ್ನು ಬೀದಿಯಲ್ಲಿ ಬಿಟ್ಟಿರ್ತಕ್ಕಂಥದ್ದನ್ನು ನಾವು ಇವತ್ತು ಖಂಡನೆ ಮಾಡ್ತಾಯಿದ್ದೀವಿ. ಇದು ಗಾಳಿ ತೂರಿದ ಸರ್ಕಾರಿ ಆದೇಶವನ್ನು. ಇದು ಸರ್ಕಾರಿ ಆದೇಶ ಪ್ರಕಾರವಾಗಿ 5,000ದಿಂದ 7,500 ರೂಪಾಯಿ ಆದೇಶ ಪ್ರಕಾರ ಇವತ್ತು 5,000ರಿಂದ 7,500 ರೂಪಾಯಿ ಕೊಡಬೇಕು ಅನ್ನುವಂಥದ್ದನ್ನು ನಾವು ಪ್ರಧಾನವಾದಂಥ ಬೇಡಿಕೆ. ಈ ಹಲವು ಬೇಡಿಕೆಗಳೇನಿದೆ ಅದನ್ನೆಲ್ಲ ಕೂಡ ಇತ್ಯರ್ಥಪಡಿಸ್ತೇವೆ ಅಂತೇಳಿ ಜಿಲ್ಲಾ ಪಂಚಾಯತ್ ಯೋಜನಾ ಅಧಿಕಾರಿಗಳು ಹೋರಾಟದ ಸ್ಥಳಕ್ಕೆ ಬಂದು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು 7ನೇ ತಾರೀಕು ಒಳಗಾಗಿ ನಮ್ಮ ಎಲ್ಲ ಸಭೆಯನ್ನು ಕರೆದು ಇವುಗಳ ಸಭೆ PDಗಳ ಸಭೆ ಕರೆದು ಸಮಸ್ಯೆಗಳ ಇತ್ಯರ್ಥ ಮಾಡ್ತೀವಿ ಅಂತೇಳಿ ಅವರು ಹೇಳಿದ್ದಾರೆ. ಅದಕ್ಕಾಗಿ ಸಂಘಟನೆಯಿಂದ 7 ದಿನಗಳ ಒಳಗಾಗಿ ಸಮಸ್ಯೆಗಳು ಪರಿಹಾರ ಆಗದಿದ್ದರೆ ನಾವು ಮತ್ತೆ ಕೂಡ ಜಿಲ್ಲಾ ಪಂಚಾಯತಿ ಮುಂದೆ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮತ್ತು ತೀರ್ಮಾನ ಮಾಡಿದ್ದೀವಿ. ಈ ಉಗ್ರವಾದ ಪ್ರತಿಭಟನೆಗೆ ಅವಕಾಶ ಕೊಡಲಾರ್ದಂಗೆ ಯೋಜನಾ ಅಧಿಕಾರಿಗಳು ಪಂಚಾಯತಿ ಒಕ್ಕೂಟದಿಂದ ಈ ತರ ಘನತ್ಯಾಜ್ಯ ಸಹಾಯಕರು ಹಾಗೆ ಡ್ರೈವರ್ ಬೇಕು, ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ, ನೀವು ಡ್ರೈವರ್ ಆಗಿ ಹೋಗ್ತೀರಾ ಅಂತ ನಮ್ಮ ಹತ್ರ ಮಾಹಿತಿ ಕೇಳಿದ್ರು. ಹಾಗಾಗಿ ನನಗೆ ಅದ್ರಲ್ಲಿ ಡ್ರೈವಿಂಗ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಹಾಗೆ ನನಗೆ ಏನು ಕೆಲಸ ಇರಲಿಲ್ಲ, ನಾನು ಮನೇಲಿದ್ದೆ, ನಾನು 2nd PUC ಓದಿದ್ದೀನಿ. ಸೊ ಏನಾದರೂ ಒಂದು ಕೆಲಸ ಬೇಕಲ್ಲ ಅಂತೇಳಿ ನಾನು ಅದಕ್ಕೆ ಒಪ್ಕೊಂಡೆ. ನಾನು 1 ತಿಂಗಳು ಹೊಳಲೂರಲ್ಲಿ ಡ್ರೈವಿಂಗ್ ಟ್ರೈನಿಂಗ್ ಮಾಡಿಕೊಂಡೆ. 1 ತಿಂಗಳು ಟ್ರೈನಿಂಗ್ ಮಾಡ್ಕೊಂಡ್ಮೇಲೆ ಗ್ರಾಮ ಪಂಚಾಯತಿ ನಾನು ಮಿನಿಮಮ್ 1 ಇಯರ್ ಕೇಳಿದ್ದೀನಿ ಡ್ರೈವರಿಗೆ, ಹಾಗೆ PDOs ಹತ್ರ ನಾನು ಕೇಳಿದ್ದೀನಿ. ಅದಕ್ಕೆ ಅವ್ರು 1 ವರ್ಷ ಯಾವುದೇ ಥರ ರೆಸ್ಪಾನ್ಸ್ ಮಾಡಿಲ್ಲ. 1 ವರ್ಷದ ನಂತರ ಮೀಟಿಂಗಲ್ಲಿ ಕರೆದುಬಿಟ್ಟು ಸರಿನಮ್ಮ ನಿಮಗೆ ಗಾಡಿ ಕೊಡ್ತೀವಿ, ಅದು ವಾರದಲ್ಲಿ 1 ದಿನ ಕೊಡ್ತೀವಿ ಅಂತ ಹೇಳಿದ್ರು. ನಮ್ಗೆ ಅನಿವಾರ್ಯ, 1 ದಿನಕ್ಕಾದರೆ 1 ದಿನಕ್ಕೆ ಅಂತೇಳಿ ಒಪ್ಕೊಂಡ್ವಿ ನಾವು. ಆಮೇಲೆ ಅವ್ರು ಏನು ಹೇಳಿದ್ರು ಅಂದರೆ ಸ್ಟಾರ್ಟಿಂಗಲ್ಲಿ 1 ದಿನ ಮಾಡಿ, ಆಮೇಲೆ ನೋಡೋಣ, ಹಾಗೇನಾರೆ ಅವಕಾಶ ಇದ್ದರೆ ನಿಮಗೆ ಜಾಸ್ತಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಅವ್ರು ಹೇಳಿದ ಮಾತಿನ ಪ್ರಕಾರ ಯಾವುದು ನಡ್ಕೊಂಡಿಲ್ಲ, ನಮ್ಗೆ 1 ದಿನ ಕೊಟ್ಟರು. ಹಾಗೆ ನಮಗೆ ಮೇನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಾವು ಒಕ್ಕೂಟದ ಅಂಡರಲ್ಲಿ ಕೆಲಸ ಮಾಡ್ತಿದ್ದೀವ, ಹಾಗೆ ಪಂಚಾಯತ್ ಅಂಡರಲ್ಲಿ ಕೆಲಸ ಮಾಡ್ತಿದ್ದೀವ, ನಮ್ಗೆ ಗೊತ್ತಾಗ್ತಿಲ್ಲ. ಒಕ್ಕೂಟದವ್ರಿಗೆ ನಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಪಂಚಾಯತಿಗೆ ಹೇಳಿ ಅಂತಾರೆ, ಪಂಚಾಯತಿಗೆ ಹೇಳ್ಕೊಂಡ್ರೆ ಒಕ್ಕೂಟದಲ್ಲಿ ಹೇಳಿ ಅಂತಾರೆ. ಹಾಗಾಗಿ ನಾವು ನಮ್ಮ ಸಮಸ್ಯೆನ ಯಾರಿಗೆ ಹೇಳಬೇಕು ಅನ್ನೋದನ್ನ ಮೊದಲು ನಮಗೆ ಗೊತ್ತಾಗಬೇಕು, ನಾವು ಯಾರಿಗೆ ಹೇಳಬೇಕು ನಮ್ಮ ಸಮಸ್ಯೆ ಅಂತ, ಅದು ನಮಗೆ ಗೊತ್ತಾಗ್ತಿಲ್ಲ. ಹಾಗೆ ನಮಗೆ ಗ್ಲೌಸು, ಮಾಸ್ಕು, ಯೂನಿಫಾರ್ಮು, ಐಡೆಂಟಿ ಕಾರ್ಡು, ಆಮೇಲೆ ESI PF ಇಂಥದ್ದೆಲ್ಲ ಕೊಡಬೇಕು ಅಂತ ಕೇಳ್ಕೊತೀವಿ. ಹಾಗೆ ಒಂದೊಂದು ಪಂಚಾಯತಿಲಿ ಒಂದೊಂದು ಥರ ಪೇಮೆಂಟ್ ಕೊಡ್ತಾ ಇದ್ದಾರೆ. ಕೆಲವು ಪಂಚಾಯತಿಲಿ
ವಾರ ಪೂರ್ತಿ ಕೆಲಸ ಕೊಟ್ಟು ಒಂದು 7-8 ಸಾವಿರ ಸಂಬಳ ಕೊಡ್ತಾರೆ. ಹಾಗೆ ತುಂಬಾ ಪಂಚಾಯಿತಿಗಳಲ್ಲಿ ವಾರದಲ್ಲಿ 1 ದಿನ ಅಥವಾ 2 ದಿನ ಕೊಡ್ತಾರೆ. 1 ದಿನ ಕೊಟ್ಟಿದ್ದ ಪಂಚಾಯಿತಿಲಿ 350 ರೂಪಾಯಿ ಲೆಕ್ಕಾಚಾರದಲ್ಲಿ ಅವ್ರು ಕೊಟ್ಟರೆ ತಿಂಗಳಿಗೆ 1400 ರೂಪಾಯಿ ಆಗುತ್ತೆ. ಯಾವುದೇ ಒಂದು ಬಡ ಫ್ಯಾಮಿಲಿ 1400 ರೂಪಾಯಿ ಜೀವನ ಮಾಡಕ್ ಆಗಲ್ಲ. ಹಾಗೆ 1400 ರೂಪಾಯಿ ಯಾರು ಕೂಡ ಕೆಲಸ ಮಾಡ್ತಿಲ್ಲ. ಹಾಗಾಗಿ ದಯಮಾಡಿ ನಮಗೆ ಪಂಚಾಯಿತಿಯವರು ಹಾಗೆ ನಾವು ಜಿಲ್ಲಾ ಪಂಚಾಯತಲ್ಲೆಲ್ಲ ಬೇಡಿಕೆ ಇಟ್ಟಿದ್ದೀವಿ. CS ಅವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ನಮಗೆ ಸಂಬಳ ಜಾಸ್ತಿ ಮಾಡಿ ಕೊಡ್ಬೇಕು. ಹಾಗೆ ಎಲ್ಲಾ ಪಂಚಾಯಿತಿಲೂ ಸಮಾನ ವೇತನ ಕೊಡಬೇಕು ಅಂತ ನಾವು ಕೇಳ್ಕೊಂತೀವಿ ಅವ್ರ ಹತ್ರ. ಹಾಗೆ ಯೂನಿಫಾರ್ಮು, ESI, PF ಸೌಲಭ್ಯಗಳನ್ನು ನಮ್ಗೆ ಕೊಡಬೇಕು. ಹಾಗೆ ಮತ್ತೆ ಮನೇಲಿ ನಮ್ಮ ಹತ್ರ ಕಲೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಳ್ಳಿಗಳಲ್ಲಿ ಮನೇಲಿ ಕಸ ಕೊಡದೆ ನಮ್ಗೆ ಜಾಸ್ತಿ, ಕಸ ಕೊಟ್ಟು ಅವ್ರ ಹತ್ರ ನಾವು ದುಡ್ಡು ಕೊಡಿ ಅಂತ ಹೇಳಿದ್ರೆ ಯಾವ ಪಂಚಾಯಿತಿಲಿ ವ್ಯಾಪ್ತಿಲೂ ಯಾರು ಮನೆಗಳಲ್ಲಿ ನಮಗೆ ನಾವು ಮೀಟಿಂಗ್ ಕರಿತೀವಿ. ಮೀಟಿಂಗ್ ಅಲ್ಲಿ ಕೂತು ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳಿದ್ರು ಸರ್. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಾ ನೀವು? ಸರ್ ಇದೆ ಸರ್, ನಮ್ಮ ಮನವಿಗಳನ್ನ ಅವ್ರು ಕೇಳಿ ನಮ್ಮ ಮನವಿಗೆ ಅವರು ಒಂದು ಸ್ಪಂದನೆ ಕೊಟ್ಟು ನಾವು ಒಂದು ಸಮಾಜದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಂಗೆ ನಮಗೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ಹಾಗಾಗಿ ಮತ್ತೆ ನಾವು ಒಕ್ಕೂಟದಲ್ಲಿ ಕೆಲಸ ಮಾಡ್ತಿದೀವ, ನಮ್ಗೆ ಯಾರು ಈ ಮೇನು ಅನ್ನೋದು ನಮ್ಗೆ ಫಸ್ಟ್ ತಿಳಿಸ್ಕೊಡ್ಬೇಕು ಸರ್. ಅವರು ನಮಗೆ ಯಾವುದೇ ಕಾರಣಕ್ಕೂ ಅವ್ರು ನಮ್ಗೆ ತಿಳಿಸ್ತಿಲ್ಲ. ನಾವೇನೇ ಕೇಳಿದ್ರು ನಾವು ಒಕ್ಕೂಟದವರ ಪಂಚಾಯಿತಿಯವರು ಅಂತ ನಮಗೆ ಇದುವರೆಗೂ ನಮ್ಗೆ ಗೊತ್ತಾಗ್ತಿಲ್ಲ. ದಯಮಾಡಿ ನಮಗೆ ಮೊದಲು ಅದಕ್ಕೆ ನಮ್ಗೆ ಕೂಡ ನಮಗೆ ಕೆಲಸ ಕೊಟ್ಟರು ನಾವು ಕೆಲಸ ಮಾಡೋ ಅಂತ ಶಕ್ತಿ ನಮಗಿದೆ ಸರ್. ನಾವು ಅದಕ್ಕಾಗಿ ಕೆಲಸ ಮಾಡೋಕ್ಕಾಗಿ ನಾವು ಮುಂದೆ ಬಂದಿರೋದು ಹೆಣ್ಮಕ್ಳೆಲ್ಲ. ಮತ್ತು ನಮಗೆ ಏನಂತ ಅಂದರೆ ಪ್ರತಿದಿನ 6 ದಿವಸ ಕೆಲಸ ಕೊಟ್ಟು ಏನಾಗುತ್ತೆ, ಪ್ರತಿದಿನ ಕೆಲಸ ಮಾಡ್ಕೊಂತಾರೆ. ಕೆಲವು ಗ್ರಾಮ ಪಂಚಾಯತಿಯಲ್ಲಿ 1 ದಿವಸ ಇರುತ್ತೆ, ಕೆಲವು ಗ್ರಾಮ ಪಂಚಾಯತಿಯಲ್ಲಿ 3 ದಿವಸ ಇರುತ್ತೆ. ಅದೆಲ್ಲ ರದ್ದಾಗಬೇಕು ಸರ್. ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕಂಪಲ್ಸರಿ 6 ದಿವಸ ಕೆಲಸ ಕೊಡಬೇಕು. ನಾವು ಮಾಡೋಂಥ ಕೆಲಸಗಳಿಗೆ ಗೌರವಕ್ಕೂ. ಆಮೇಲೆ ಇನ್ನೊಂದು ಏನಾಗ್ತಿದೆ ಅಂದರೆ ಕೆಲವು ಪಂಚಾಯತಿಗಳಲ್ಲಿ ಏನು ಗಾಡಿಗಳನ್ನ ಇನ್ಶೂರೆನ್ಸ್ ಮಾಡ್ತಿರಲ್ಲ. ಕೆಲವು ನಾವೇನು ಸ್ವಚ್ಛವಾಹಿನಿ ತರಬೇತಿ ತಗೊಂಡು ನಾವು ಕೆಲಸಕ್ಕೆ ಹೋಗ್ತಿದ್ವಿ, ಆ ಗಾಡಿಗಳಿಗೆ ಇನ್ಶೂರೆನ್ಸ್ ಇಲ್ಲ, ಯಾವುದೇ ರೀತಿ ಇನ್ಶೂರೆನ್ಸ್ ಇರಲ್ಲ. ಆಮೇಲೆ ನೀವೇ ಪೆಟ್ರೋಲ್ ಹಾಕ್ಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಓಡಿಸಿ ಗಾಡಿ ನಾವು ಹಿಂದೆಯಿಂದ ಕೊಡ್ತೀವಿ ಅಂತ ಹೇಳ್ತಾರೆ. ಕೆಲವು ಪಂಚಾಯತಿಗಳಲ್ಲಿ ನಮ್ಮ ಹೆಣ್ಮಕ್ಳಿಗೆ ಒಂದು ಗೌರವನೇ ಕೊಡಲ್ಲ. ಕೆಲವು ಪಂಚಾಯತಿಗಳಲ್ಲಿ ಗೌರವ ಕೊಡಲ್ಲ. ಆದ ಕಾರಣ ದಯವಿಟ್ಟು ನಾವೆಲ್ಲ ಹೆಣ್ಮಕ್ಳಾಗಿ ಏನಂದು ಮನವಿ ಮಾಡ್ಕೊಳ್ಳೋದಂದ್ರೆ ಸರ್ಕಾರಕ್ಕೆ, ದಯಮಾಡಿ ಹೆಣ್ಮಕ್ಳನ್ನ ಮುಂದೆ ತಗೊಂಬಂದು ಈ ಕೆಲಸನ ಅವರೇ ಕರೆದು ಕೊಟ್ಟಿರೋಂಥ ಕೆಲಸಕ್ಕೆ ಅವರೇ ಒಂದು ಪರಿಹಾರನೂ ಅವರೇ ಕಂಡುಕೊಡ್ಬೇಕು. ಸರ್ಕಾರನೇ ಇದಕ್ಕೆ ಒಂದು ಏನಂದರೆ ಸರ್ಕಾರನೇ ಒಂದು ನಮ್ಮನ್ನ ಒಂದು ಸ್ಥಾನಕ್ಕೆ ತಗೊಂಡೋಗಿ